IPL 2026 ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇದ್ದೀನಿ. ಫಸ್ಟ್ ನಾವಿಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಲ್ಲಾ IPL ಟೀಮ್ ದವರು ಕ್ರ್ಯಾಕಿಂಗ್ ಆ ಒಂದು ಇಂಟೆಂಟ್ ಇಂದ ಬ್ಯಾಟಿಂಗ್ ಮಾಡ್ತಾ ಇದ್ರೆ, CSK ಟೀಮ್ ಮಾತ್ರ ಟೆಸ್ಟ್ ಮ್ಯಾಚ್ ಅನ್ನು ಆಡ್ತಾ ಇದೆ. CSK ಟೀಮ್ ನಿನ್ನೆ ಸೋಲಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಅದು ಋತುರಾಜ್ ಗಾಯಕ್ವಾಡ್ ಅವರ ವರ್ಸ್ಟ್ ಕ್ಯಾಪ್ಟನ್ಸಿ. ನಿನ್ನೆ ಪೋಸ್ಟ್ ಮ್ಯಾಚ್ ಆದ್ಮೇಲೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಾವು ಸದ್ಯರುವಂತಹ ಜನರೇಷನ್ ಯಾವ ರೀತಿಯ ಪ್ಲೇಯರ್ಸ್ ಪ್ರತಿಯೊಂದು ಬಾಲ್ 6-4 ಹೊಡೆಯಕ್ಕೆ ನೋಡ್ತಿದ್ರೆ, ನಾವು ಆ ತರ ಕ್ರಿಕೆಟ್ ಆಡಲ್ಲ, ನಾವು ಕಂಡೀಷನ್ ನೋಡಿಕೊಂಡು ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿ ವರ್ಸ್ಟ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆಕ್ಚುಲ್ ಹೇಳ್ಬೇಕಾದ್ರೆ ಋತುರಾಜ್ ಗಾಯಕ್ವಾಡ್ ಓಪನಿಂಗ್ ಮಾಡ್ಲೇಬಾರದಿತ್ತು, ನಂಬರ್ 3 ಆಡ್ಬೇಕಾಗಿತ್ತು. ಓಪನಿಂಗ್ ಅಲ್ಲಿ ಆಯುಷ್ ಮಾತ್ರ ಬಂದ್ರೆ ಆ ಒಂದು ಇಂಟೆಂಟ್ ಇಂದ ಅಟ್ ಲೀಸ್ಟ್ ಪವರ್ ಪ್ಲೇ ಸೂಪರ್ ಆಗಿ ಸ್ಕೋರ್ ನ ಮಾಡ್ತಿದ್ರೆ CSK ಟೀಮ್. ಆದ್ರೆ ಋತುರಾಜ್ ಗಾಯಕ್ವಾಡ್ ಓಪನಿಂಗ್ ಬಂದು ಟುಕು ಟೆಸ್ಟ್ ನ ಆಡಿದ್ರು. ವರ್ಸ್ಟ್ ಕ್ಯಾಪ್ಟನ್ಸಿ. ಮತ್ತು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದ್ರೆ ಮ್ಯಾಥ್ಯೂ ಶಾಟ್ ಅವರು ನಿನ್ನೆ CSK 11 ಅಲ್ಲಿ ಎಂಟ್ರಿ ಕೊಟ್ಟರು. ನನ್ನ ಪ್ರಕಾರ CSK ಟೀಮ್ ಅಲ್ಲಿ ಎಂಟ್ರಿ ಕೊಡಬೇಕಾದ್ರೆ ಮ್ಯಾಥ್ಯೂ ಶಾಟ್ ಕೇವಲ ಒಂದೇ ಒಂದು ರೀಸನ್, ಅವರು ಬ್ಯಾಟಿಂಗ್ ಪ್ಲಸ್ ಬೌಲಿಂಗ್ ಮಾಡಲೇಬೇಕು. ಎಸ್ಪೆಷಲಿ ಅಪೋಸಿಟ್ ಟೀಮ್ ಅಲ್ಲಿ ಲೆಫ್ಟಿಸ್ ಇದ್ದಾರೆ, ಅದು ಓಪನರ್ಸ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಇಬ್ರು ಸ್ಟ್ರಗಲ್ ಮಾಡ್ತಾರೆ ಹಾಫ್ ಬ್ರೇಕರ್ಗೆ. ಆದ್ರೆ ಋತುರಾಜ್ ಗಾಯಕ್ವಾಡ್ ಮಾಡಿದ್ದು ಮ್ಯಾಥ್ಯೂ ಶಾಟ್ಗೆ ಅಟ್ ಲೀಸ್ಟ್ 1 ಓವರ್ ಪವರ್ ಪ್ಲೇ ಬಾಲಿಂಗ್ ಕೊಟ್ಟಿಲ್ಲ. ಟ್ರೈ ಮಾಡ್ಬೇಕಾಗಿತ್ತು, 1 ಓವರ್ ಕೊಡ್ಬೇಕಾಗಿತ್ತು. ಅದು ಹಿಟ್ ಆಗ್ಲಿ ಫ್ಲಾಪ್ ಆಗ್ಲಿ ಮ್ಯಾಟರ್ ಆಗಲ್ಲ, ಅಟ್ ಲೀಸ್ಟ್ ಏನೋ ಒಂದು ಮ್ಯಾಜಿಕ್ ಆಗ್ತಾ ಇತ್ತು. ವರ್ಸ್ಟ್ ಕ್ಯಾಪ್ಟನ್ಸಿನ ಮಾಡಿದರೆ. ನೀವು ಮ್ಯಾಥ್ಯೂ ಶಾಟ್ ಅವರಿಗೆ ಬೌಲಿಂಗ್ ಹಾಕ್ಸಲ್ಲಪ್ಪ, ಆ ಒಂದು ಟ್ಯಾಕ್ಟಿಕ್ ನ ಪ್ರಕಾರ ನಾವು ಲೆಫ್ಟಿಸ್ಗೆ ಟ್ಯಾಕಲ್ ಮಾಡ್ಬೇಕಾದ್ರೆ ಆಫ್ ಬ್ರೇಕರ್ ಅಂತ ಅಂದ್ರೆ ಆ ಒಂದು ಟ್ಯಾಕ್ಟಿಕ್ಸ್ ಪ್ರಕಾರ ಹೋಗ್ಬೇಕಾದ್ರೆ ನೀವು ಯಾಕೆ ಮ್ಯಾಥ್ಯೂ ಶಾಟ್ ಅವರಿಗೆ ಪವರ್ ಪ್ಲೇ ಬೌಲಿಂಗ್ ಕೊಟ್ಟಿಲ್ಲ? ಅದು ಒಂದು ಬಿಗ್ಗೆಸ್ಟ್ ಪಾಯಿಂಟ್. ಇಲ್ಲಿ ಪ್ರೂವ್ ಆಗುತ್ತೆ ಋತುರಾಜ್ ಗಾಯಕ್ವಾಡ್ ಎಂತ ವರ್ಸ್ಟ್ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ ಹೇಳಿ. ನನ್ನ ಪ್ರಕಾರ CSK ಮ್ಯಾನೇಜ್ಮೆಂಟ್ ಒಂದು ಬೆಟರ್ ಕ್ಯಾಪ್ಟನ್ಸಿನ ಚೂಸ್ ಮಾಡ್ಬೇಕಾಗುತ್ತೆ. CSK ಟೀಮ್ ಅಲ್ಲಿ ಋತುರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿ ಅಂತ ತೆಗೆಸಿ ಅವ್ರಿಗೆ ಜಸ್ಟ್ ಪ್ಯೂರ್ ಬ್ಯಾಟರ್ ಆಗಿ ಆಡಿಸಿದ್ರೆ ಋತುರಾಜ್ ಗಾಯಕ್ವಾಡ್ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಇಲ್ಲಪ್ಪ ನಾವು ಋತುರಾಜ್ ಗಾಯಕ್ವಾಡ್ ಕಂಟಿನ್ಯೂ ಮಾಡ್ತೀವಿ, ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ತಿದ್ರೆ ನನ್ನ ಪ್ರಕಾರ ಇನ್ನೊಂದು 5 to 6 ಇಯರ್ಸ್ CSK ಟೀಮ್ ಅಟ್ ಲೀಸ್ಟ್ ಪ್ಲೇ ಆಫ್ ಗೆ ರೀಚ್ ಆಗದೇ ಇಲ್ಲ ನನ್ನ ಪ್ರಕಾರ. ಅಲ್ಲ ಗುರು, ನೀವ್ ಹೇಳಿಲಿ ಇಂಟೆಂಟ್ ಇಂದ ಬ್ಯಾಟಿಂಗ್ ಮಾಡ್ರಪ್ಪ ಅಂತ ಹೇಳಿದ್ರಪ್ಪ ಅಂದ್ರೆ, ನಾವು ಕಂಡೀಷನ್ ನೋಡಿಕೊಂಡು ಬ್ಯಾಟಿಂಗ್ ಮಾಡ್ತಿದ್ರೆ ಅದೇನು ಸ್ಟೇಟ್ಮೆಂಟ್, ಅದೇನು ಲಾಜಿಕ್ ಅದು? ಈಗ ಎಲ್ಲಾ IPL ಟೀಮು, ಈಗ RCB ಆಗ್ಲಿ, ಮುಂಬೈ ಇಂಡಿಯನ್ಸ್ ಆಗ್ಲಿ, KKR ಆಗ್ಲಿ, RR ಆಗ್ಲಿ, ಆ ಒಂದು ಇಂಟೆಂಟ್ ಇಂದ ಮ್ಯಾಚ್ ಅನ್ನು ಗೆಲ್ತಾ ಇದ್ದಾರೆ. ಮತ್ತು RCB ಟೀಮ್ ಲಾಸ್ಟ್ ವರ್ಷ ಚಾಂಪಿಯನ್ ಆಗಿದ್ದಾರೆ. ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಆ ಒಂದು ಇಂಟೆಂಟ್ ಇಂದ ಬ್ಯಾಟಿಂಗ್ ಮಾಡಿದ್ದು. ಮತ್ತು ಲಾಸ್ಟ್ T20 ವರ್ಲ್ಡ್ ಕಪ್ ನಲ್ಲಿ ನಮ್ಮ ಟೀಮ್ ಇಂಡಿಯಾ ವಿನ್ ಆಗಿದ್ರೆ ಅದೇ ಒಂದು ಇಂಟೆಂಟ್ ಲಾಜಿಕ್ ಇಂದ ವರ್ಲ್ಡ್ ಕಪ್ ನ ವಿನ್ ಆಗಿದ್ದಾರೆ. ಈಗ ಎಲ್ಲಾ ಟೀಮು ಇದೇ ಒಂದು ಲಾಜಿಕ್ ನ ಫಾಲೋ ಮಾಡ್ತಾ ಇದ್ರೆ, CSK ಟೀಮ್ ನ ಕ್ಯಾಪ್ಟನ್ ಮಾತ್ರ ನಾವು ಕಂಡೀಷನ್ ನೋಡಿಕೊಂಡು ಮ್ಯಾಚ್ ಅನ್ನು ಆಡ್ತೀವಿ, ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ನೀವೇ ಥಿಂಕ್ ಮಾಡಿ, ಋತುರಾಜ್ ಗಾಯಕ್ವಾಡ್ ಬೆಸ್ಟ್ ಕ್ಯಾಪ್ಟನ್ ವರ್ಸ್ಟ್ ಕ್ಯಾಪ್ಟನ್? ಪ್ರತಿಯೊಬ್ಬ CSK ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಸರ್ಫರಾಜ್ ಖಾನ್ ಅವರು ಆಸ್ ಎ ಇಂಪ್ಯಾಕ್ಟ್ ಆಗಿ ಬಂದು ಆ ಒಂದು ಇಂಟೆಂಟ್ ಅನ್ನು ತೋರಿಸಿದ್ದು, ಆ ಒಂದು ಇಂಟೆಂಟ್ ಬೇಕು CSK ಟೀಮ್ ಅಲ್ಲಿ. ಮ್ಯಾಥ್ಯೂ ಶಾಟ್ ಅವರಿಗೆ ಔಟ್ ಮಾಡಿ ಅವರ ಪ್ಲೇಸ್ ಅಲ್ಲಿ ಸರ್ಫರಾಜ್ ಖಾನ್ ಅವರಿಗೆ ಆಡಿಸಲೇಬೇಕಾಗುತ್ತೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ CSK ಟೀಮು. ಸೊ ಇನ್ನೊಂದೇನಪ್ಪ ಅಂದ್ರೆ, ಕಾರ್ತಿಕ್ ಶರ್ಮಾ ಅವರು ಡೆಫಿನೆಟ್ ಆಗಿ ಕ್ರ್ಯಾಕಿಂಗ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ. ನಿನ್ನೆ ವರ್ಸ್ಟ್ ಪೇಸ್ ಅಲ್ಲಿ ಬಂದ್ರು, ಪ್ರತಿಯೊಂದು ಬಾಲ್ ನ ಅಬ್ಸರ್ವ್ ಮಾಡಿದ್ರೆ ಪೇಸರ್ಸ್ಗೆ ಮತ್ತು ಸ್ಪಿನ್ನರ್ಗೆ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಡೆಫಿನೆಟ್ ಆಗಿ ಈ ಒಂದು ಪ್ಲೇಯರ್ ಹತ್ರ ಕ್ಯಾಲಿಬರ್ ಇದೆ, ಫ್ಯೂಚರ್ ಇದೆ. ಕಾರ್ತಿಕ್ ಶರ್ಮಾ ಹತ್ರ ಡೆಫಿನೆಟ್ ಆಗಿ ಆ ಒಂದು ಸ್ಕಿಲ್ ಇದೆ ಗುರು. ನೆಕ್ಸ್ಟ್ ಅಪ್ಡೇಟ್, CSK ಫ್ಯಾನ್ಸ್ ಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಡೆವಾಲ್ಡ್ ಬ್ರೇವಿಸ್ ಅವರು ನಿನ್ನೆ ಮ್ಯಾಚ್ ಸ್ಟಾರ್ಟ್ ಆಗೋದ ಮುಂಚೆ ವಾರ್ಮ್ ಅಪ್ ಮಾಡ್ತಾ ಇದ್ರು. ರಿಪೋರ್ಟ್ಸ್ ನ ಪ್ರಕಾರ, ಕೆಲವೊಂದು ರಿಪೋರ್ಟ್ಸ್ ನ ಪ್ರಕಾರ ಡೆವಾಲ್ಡ್ ಬ್ರೇವಿಸ್ ಅವರು ಆಲ್ ಸೆಟ್ CSK ಟೀಮ್ ಅಲ್ಲಿ ಎಂಟ್ರಿ ಕೊಡ್ತಿದ್ರೆ, ಅದು RCB ಮ್ಯಾಚ್ ನ ವಿರುದ್ಧ. ಏಪ್ರಿಲ್ 5ಕ್ಕೆ ಡೆವಾಲ್ಡ್ ಬ್ರೇವಿಸ್ ಅವರು ಫಿಟ್ ಇದ್ದಾರೆ ಮತ್ತು RCB ವಿರುದ್ಧ ಆ ಒಂದು ಮ್ಯಾಚ್ ಅಲ್ಲಿ ಡೆವಾಲ್ಡ್ ಬ್ರೇವಿಸ್ ಅವರು ಅವೈಲೇಬಲ್ ಇದ್ದಾರೆ ಅಂತ ಒಂದು ಬಿಗ್ ಅಪ್ಡೇಟ್ ಇದೆ. ಇದು ಮಾತ್ರ ಪ್ರತಿಯೊಬ್ಬ CSK ಫ್ಯಾನ್ಸ್ ಗೆ ಗುಡ್ ನ್ಯೂಸ್. ಯಾಕಂದ್ರೆ ಗೇಮ್ ಅನ್ನು ಒನ್ ಸೈಡ್ ಮಾಡುವಂತ ಪ್ಲೇಯರ್ ಅದು ಡೆವಾಲ್ಡ್ ಬ್ರೇವಿಸ್. ಈಗ ಅವರು ಆ ಒಂದು ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ರೆ ಡೆಫಿನೆಟ್ ಆಗಿ CSK ಗೆ ಇದು ಗುಡ್ ನ್ಯೂಸ್. ನೆಕ್ಸ್ಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ RCB ಆ ಒಂದು ನೆಟ್ ನಲ್ಲಿ ಜಾಶ್ ಹೇಜಲ್ವುಡ್ ಬಾಲಿಂಗ್ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ಗುರು. ನೋಡೋಕೆ ಫಿಟ್ ಇದ್ದಾರೆ,
ಸೊ ಕಾಂಟ್ ವೇಟು. ರಿಪೋರ್ಟ್ಸ್ ನ ಪ್ರಕಾರ, ಕೆಲವೊಂದು ರಿಪೋರ್ಟ್ಸ್ ನ ಪ್ರಕಾರ ಜಾಶ್ ಹೆಜಲ್ವುಡ್ ಆಲ್ ಸೆಟ್ CSK ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಅಂತ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ಈಗ ಹೆಜಲ್ವುಡ್ ಅವೈಲೇಬಲ್ ಇದ್ರೆ ಜಾಕೋಬ್ ಡಫಿಯರ್ ಔಟ್ ಆಗ್ತಾರೆ, ಅವರ ಪ್ಲೇಸ್ ಅಲ್ಲಿ ಜಾಶ್ ಹೆಜಲ್ವುಡ್ ಎಂಟ್ರಿ ಕೊಡ್ತಾರೆ. ಕೆಲವೊಬ್ರು RCB ಫ್ಯಾನ್ಸ್ ಕಮೆಂಟ್ಸ್ ಮಾಡಿದ್ರು, ಏನು ಗುರು ನಮ್ಮ ಜಾಶ್ ಹೆಜಲ್ವುಡ್ ಯಾವ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ, ಸ್ವಲ್ಪ ಅಪ್ಡೇಟ್ ಕೊಡಿ ಅಂತ ಕಮೆಂಟ್ಸ್ ಮಾಡಿದ್ರು. ಬಟ್ ಈಗ RCB ಆ ಒಂದು ನೆಟ್ ನಲ್ಲಿ ಸೂಪರ್ಬ್ ಆಗಿ ಬಾಲಿಂಗ್ ಆಗ್ತಿದ್ರೆ, ನಿಮಗೇನಾದ್ರೂ ಜಾಶ್ ಹೆಜಲ್ವುಡ್ ಬಾಲಿಂಗ್ ಹಾಕುವಂತಹ ವಿಡಿಯೋ ಬೇಕಪ್ಪ ಅಂತ ಹೇಳಿದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಅಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಬೇಗ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ಮಾತ್ರ ಪ್ರತಿಯೊಂದು ಅಪ್ಡೇಟ್ಸ್ IPL ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಮತ್ತು ಜಾಶ್ ಹೆಜಲ್ವುಡ್ ಅವರ ಬಗ್ಗೆ ಬಾಲಿಂಗ್ ಹಾಕಿರುವಂತಹ ವಿಡಿಯೋ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ. ಹೋಗಿ ಪ್ರತಿಯೊಬ್ಬ IPL ಫ್ಯಾನ್ಸ್ ಜಾಯ್ನ್ ಆಗಿ ಆ ಒಂದು ವಿಡಿಯೋ ನೋಡ್ರಿ. ಹೆಜಲ್ವುಡ್ ಬ್ಯಾಕ್ ಆಗಿದ್ರೆ ಅಂದ್ರೆ ಡೆಫಿನೆಟ್ ಆಗಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಬಾಲಿಂಗ್ ಅಲ್ಲಿ ಆ ಒಂದು ಇಂಟೆಂಟ್ ಇದೆ, ಬ್ಯಾಟಿಂಗ್ ಅಲ್ಲಿ ಕೂಡ ಆ ಒಂದು ಇಂಟೆಂಟ್ ಇದೆ, ಲಾಜಿಕ್ ಇದೆ. RCB ಲಾಜಿಕ್ ಇಂದ ಪರ್ಫಾರ್ಮೆನ್ಸ್ ನ ಕೊಡ್ತದೆ. RCB ಡೆಫಿನೆಟ್ ಆಗಿ ಈ ವರ್ಷ IPL 2026 ಅಲ್ಲಿ ಸೆಕೆಂಡ್ ಸ್ಟಾರ್ ಬರುವುದು ಗ್ಯಾರಂಟಿ. ಸೊ ನೀವೇನಂದ್ರ ಜಾಶ್ ಹೆಜಲ್ವುಡ್ ಎಂಟ್ರಿ ಕೊಟ್ರೆ ಅವರ ಪ್ಲೇಸ್ ಅಲ್ಲಿ ಯಾರು ಔಟ್ ಆಗ್ಬೇಕು? ಜಾಕೋಬ್ ಡಫಿನಾ, ಫಿಲ್ ಸಾಲ್ಟಾ ಅಥವಾ ರೊಮಾರಿಯಾ ಶಫರ್ಡ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಇದು ಸದ್ಯವಿರುವಂತಹ ಅಪ್ಡೇಟ್. ಜಾಶ್ ಹೆಜಲ್ವುಡ್ ಆಲ್ ಸೆಟ್ ಅವೈಲೇಬಲ್ ಇದ್ದಾರೆ, ಅದು CSK ಮ್ಯಾಚ್ ನ ವಿರುದ್ಧ. ಐ ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಹೊಡೆದ್ಬಿಟ್ಟು ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮ ಕ್ವಶನ್ ಕಮೆಂಟ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ ಗೆ ಆನ್ಸರ್ ಮಾಡ್ತೀನಿ ಗುರು. ಸಿಗೋಣ.